ಈ ಸಾವಿನ ವಿಷಯದಲ್ಲಿ ಬರಬಹುದಾದಂತಹ ಎರಡು ಸಮಸ್ಯೆಗಳಿಗೆ ಉತ್ತರ ಕೊಟ್ಟ ಕೃಷ್ಣ. ಮೂರನೇದೊಂದು ತಪಸ್ಸೆ ಇದೆ ನೋಡಿ, ಇದು ಬಹಳ ದೊಡ್ಡ ಸಮಸ್ಯೆ. ಸಾಮಾನ್ಯವಾಗಿ ಯಾರನ್ನಾದರೂ ನಾವು ಕಳ್ಕೊಂಡಾಗ, ನಮ್ಮ ಬಹಳ ಆಪ್ತರು ಕಳ್ಕೊಂಡಾಗ, ಸತ್ತು ಹೋದಾಗ ನಾವು ಅಳ್ತೇವೆ. ಯಾಕೋಸ್ಕರ ಅಂತ ಹೇಳಿದ್ರೆ ಅವ್ರ ಮುಂದೆ ಇಲ್ವೇ ಇಲ್ಲ ಅಂತನೂ ಅಲ್ಲ, ಯಾಕಂದ್ರೆ ನಮಗೆ ಗೊತ್ತು ಅವರು ಮುಂದೆಯೂ ಕೂಡ ಇರ್ತಾರೆ ಅಂತ. ಅದರಿಂದಾಗಿ ಅವರು ಹೊರಟು ಹೋದ್ರು, ನನ್ನನ್ನು ಬಿಟ್ಟು ಹೋದ್ರು. ಅವರು ನನ್ನನ್ನು ಬಿಟ್ಟು ಹೋದ್ರು ಅಂತ ಹೆಂಡತಿ ಯಾಕೆ ಹೇಳ್ತಾರೆ ಅಂದ್ರೆ, ಬಿಟ್ಟು ಹೋದ್ರು ಅಂದ್ರೆ ಇನ್ನೂ ಇದ್ದಾರೆ ಅಂತಾನೆ ತಾನೆ. ಅಥವಾ ಅವಳಿಗೆ ಆ ದೇಹ ಹೋಯ್ತು ಅಂದನ ಅಷ್ಟು ಬೇಜಾರಲ್ಲ, ಅಯ್ಯೋ ಅವ್ರ ದೇಹ ಬಿಟ್ಬಿಟ್ರು ಅಂದನ ಮಾತಲ್ಲ. ಮತ್ತೇನು ಅಂದ್ರೆ, ನನ್ನ ಪಾಲಿಗಿನ ಗಂಡ ಇಲ್ವಲ್ಲ, ನನ್ನ ಪಾಲಿಗಿನ ತಂದೆ ತಾಯಿ ಇಲ್ವಲ್ಲ, ನನ್ನ ಪಾಲಿಗಿನ ಮಕ್ಕಳಿಲ್ವಲ್ಲ. ನೋಡಿ, ಇದು ಯಾರೇ ಒಬ್ಬ ವ್ಯಕ್ತಿಯನ್ನ ಕಳ್ಕೊಂಡಾಗ ನಮಗೆ ಬರುವ ದುಃಖಕ್ಕೆ ಕಾರಣ. ಅಲ್ಲ, ನನ್ನ ಪಾಲಿಗಿಲ್ಲ ಅಂತ ಹೇಳಿದ್ರೆ ಏನರ್ಥ? ನನ್ನ ಪಾಲಿಗಿಲ್ಲ ಅಂದ್ರೆ ಏನರ್ಥ ಅಂತ ಹೇಳಿದ್ರಿ? ಇಷ್ಟು ದಿನಗಳ ಕಾಲ ಆ ಗಂಡನ ಹತ್ರ ಮಾತಾಡಿ ಖುಷಿ ಪಡ್ತಾ ಇದ್ದೆ, ಆ ಗಂಡನನ್ನು ಮುಟ್ಟಿ ಖುಷಿ ಪಡ್ತಾ ಇದ್ದೆ, ಆ ಗಂಡನನ್ನು ನೋಡ್ತಾ ಖುಷಿ ಪಡ್ತಾ ಇದ್ದೆ. ಈ ರೀತಿ ನಾನು ಆ ಗಂಡನೊಟ್ಟಿಗೆ ಖುಷಿಯಾಗಿ ಕಾಲ ಕಳೀತಾ ಇದ್ದೆ, ನೋಡ್ತಾ, ಮಾತಾಡ್ತಾ, ಅಪ್ಪಿಕೊಳ್ತಾ, ಮುಟ್ಟುತ್ತಾ, ಈ ರೀತಿ ಪ್ರತಿಯೊಂದು ನಾನು ಖುಷಿ ಪಡ್ತಾ ಇದ್ದೆ. ಇನ್ನು ನನಗದಿಲ್ವಲ್ಲ, ಇನ್ನು ಮುಂದೆ ನನಗಿದಿಲ್ವಲ್ಲ, ನೋಡ್ಲಿಕ್ಕಿಲ್ಲ, ಮಾತಾಡ್ಲಿಕ್ಕಿಲ್ಲ, ಕೇಳಲಿಕ್ಕಿಲ್ಲ, ಅವ್ರ ಮಾತು ಕೇಳಲಿಕ್ಕಿಲ್ಲ. ಇದು ನನ್ನ ದುಃಖಕ್ಕೆ ಕಾರಣ. ನೋಡಿ, ಇದು ಸಾಮಾನ್ಯವಾಗಿ ಯಾರಾದ್ರೂ ನಮ್ಮ ಆಪ್ತರನ್ನ ಕಳ್ಕೊಂಡಾಗ ನಮಗೆ ಬರುವ ದುಃಖಕ್ಕೆ ಮೈನ್ ಕಾರಣ, ಇದು ಮುಖ್ಯವಾದ ಕಾರಣ. ಅರ್ಜುನನಿಗೂ ಇದೇ ಸಮಸ್ಯೆ. ಅವನು ಅದಕ್ಕಾಗಿ ಅಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಕೃಷ್ಣ ನಾನು ಅಳ್ತಾ ಇರೋದು ಯಾಕೋಸ್ಕರ ಅಂತ ಹೇಳಿದ್ರೆ, ಭೀಷ್ಮಾಚಾರ್ಯರು ದೇಹ ಬಿಡ್ತಾರೆ ಅಂತನೂ ಅಲ್ಲ, ಭೀಷ್ಮಾಚಾರ್ಯರು ಇಲ್ಲ ಅಂತ ಆಗ್ತಾರೆ ಅಂತನೂ ಅಲ್ಲ. ಆದ್ರೆ ಏನಂದ್ರೆ, ನಾಳೆಯಿಂದ ನನಗೆ ಭೀಷ್ಮಾಚಾರ್ಯರನ್ನು ನೋಡ್ಲಿಕ್ಕಿಲ್ವಲ್ಲ, ಭೀಷ್ಮಾಚಾರ್ಯರ ಹತ್ರ ಮಾತಾಡ್ಲಿಕ್ಕಿಲ್ವಲ್ಲ, ಭೀಷ್ಮಾಚಾರ್ಯರ ಕಾಲು ಹಿಡ್ಕೊಂಡು ನಮಸ್ಕಾರ ಮಾಡ್ಲಿಕ್ಕಿಲ್ವಲ್ಲ, ಇದೆಲ್ಲ ಭೀಷ್ಮಾಚಾರ್ಯರು ಹೇಳಿದ್ದನ್ನ ಕೇಳಲಿಕ್ಕಿಲ್ವಲ್ಲ, ಇದು ನನಗೆ ಬೇಜಾರಿಗೆ ಕಾರಣ. ನಾವು ಕಳ್ಕೊಳ್ಳೋದು ಅಂದ್ರೆ ಇದನ್ನ ಕಳ್ಕೊಳ್ತೇವಲ್ವಾ, ಮುಂದೆ ನನ್ನ ಪಾಲಿಗೆ ಭೀಷ್ಮಾಚಾರ್ಯ ಇದ್ದಾರಾ? ಇಲ್ವಲ್ಲ, ಭೀಷ್ಮಾಚಾರ್ಯ ಇಲ್ವಲ್ಲ, ಅದು ನನ್ನ ದುಃಖಕ್ಕೆ ಕಾರಣ. ನೋಡಿ, ಇದು ಮುಖ್ಯವಾದ ಸಮಸ್ಯೆ. ಅಂದ್ರೆ ಇದೇ ಮನೋವಿಜ್ಞಾನ. ಕೃಷ್ಣ ಹೇಳುವಂತಹ ಅದ್ಭುತವಾದಂತಹ ಉತ್ತರ ಅದಕ್ಕೇನೆಂದರೆ, ಮಾತ್ರ ಸ್ಪರ್ಶಾಸ್ತು ಕೌಂತೇಯ ಶೀತೋಷ್ಣ ಸುಖ ದುಃಖದಾಹ ಆಗಮಾಪಾಯಿನೋ ನಿತ್ಯಾಸ್ತಾಂತಿತಿಕ್ಷಸ್ವ ಭಾರತ. ಹೇ ಕೌಂತೇಯ, ಭಾರತ, ಎರಡು ಇಲ್ಲಿ ವಿಶೇಷಣಗಳನ್ನು ಕೊಡುತ್ತಾನೆ. ಈ ಅರ್ಜುನನ ಕರಿಬೇಕಾದ್ರೆ ಅರ್ಜುನನನ್ನ ಅರ್ಜುನ ಅಂತ ಕರೆಯದೆ ಕೌಂತೇಯ ಅಂತ ಕರೀತಾನೆ, ಭಾರತ ಅಂತ ಕರೀತಾನೆ. ಯಾಕೆ ಈ ಎರಡು ಹೆಸರುಗಳಿಂದ ಅರ್ಜುನನನ್ನು ಕರೀತಾನೆ ಅದನ್ನು ಮುಂದೆ ನೋಡೋಣ. ಇಲ್ಲಿ ಮೊದಲೇನು ಕೃಷ್ಣ ಹೇಳ್ತಾ ಇದ್ದಾನೆ ಅಂತ ನೋಡು. ಅರ್ಜುನ ಇವಾಗ ಭೀಷ್ಮಾಚಾರ್ಯರ ಹತ್ರ ಮಾತಾಡ್ಲಿಕ್ಕಿಲ್ಲ, ಭೀಷ್ಮಾಚಾರ್ಯರನ್ನು ನೋಡ್ಲಿಕ್ಕಿಲ್ಲ, ಭೀಷ್ಮಾಚಾರ್ಯರನ್ನು ಮುಟ್ಲಿಕ್ಕಿಲ್ಲ, ಈ ರೀತಿ ಇವೆಲ್ಲ ನನಗೆ ದುಃಖಕ್ಕೆ ಕಾರಣ ಆಗ್ತಾ ಇದೆ ಕೃಷ್ಣ ಅಂತ ನೀನು ಹೇಳ್ತಾ ಇದೆಯಲ್ವಾ. ನಿಜವಾಗಿಯೂ ಕೂಡ ನೋಡ್ಲಿಕ್ಕಿಲ್ಲ, ಕೇಳಲಿಕ್ಕಿಲ್ಲ, ಮಾತಾಡ್ಲಿಕ್ಕಿಲ್ಲ, ಮುಟ್ಲಿಕ್ಕಿಲ್ಲ ಅಂತ ಹೇಳುವುದು ನಿನ್ನ ದುಃಖಕ್ಕೆ ಕಾರಣ ಅಲ್ಲ, ಅದು ಕಾರಣ ಅಲ್ವೇ ಅಲ್ಲ. ಯಾಕಂತ ಹೇಳಿದ್ರೆ ಈ ವಿಷಯದಲ್ಲಿ ಸರಿಯಾಗಿ ನೀನು ವಿಶ್ಲೇಷಣೆ ಮಾಡಿಲ್ಲ, ಅನಲೈಸ್ ಮಾಡಿಲ್ಲ. ಅಂದ್ರೆ ಇದು ಬರೀ ಅರ್ಜುನನಿಗೆ ಕೃಷ್ಣ ಹೇಳಿದ್ ಮಾತ್ರ ಅಲ್ಲ, ಇವತ್ತು ನಮಗೂ ಕೂಡ ಯಾರಾದರೂ ನಾವು ಕಳ್ಕೊಂಡಾಗ ಯಾರನ್ನಾದರೂ ಅಳ್ತೇವಲ್ವಾ, ಅಳ್ಲಿಕ್ಕೆ ಕಾರಣ ಏನಂದ್ರೆ, ಅಯ್ಯೋ ನನ್ನ ಪಾಲಿಗೆ ಅವ್ರು ಇಲ್ವಲ್ಲ, ಅವ್ರನ್ನ ನೋಡ್ಲಿಕ್ಕಿಲ್ವಲ್ಲ, ನೀನು ಅವ್ರ ಹತ್ರ ಮಾತಾಡ್ಲಿಕ್ಕಿಲ್ವಲ್ಲ, ಮುಟ್ಲಿಕ್ಕಿಲ್ವಲ್ಲ. ಇದೆಲ್ಲ ಕಾರಣ. ನಮ್ಮ ದುಃಖಕ್ಕೆ ನಾವು ಗೊಳೋ ಅಂತ ಅಳ್ಲಿಕ್ಕೆ ಅಥವಾ ದುಃಖ ಪಡ್ಲಿಕ್ಕೆ ಮುಖ್ಯ ಕಾರಣ ಬೇರೆ ಇದೆ. ಅದನ್ನ ಇಲ್ಲಿ ತಿಳಿಸ್ಕೊಂಡು ಹೋಗುವಂತಹದ್ದು. ಮಾತ್ರ ಸ್ಪರ್ಶಾಸ್ತು ಕೌಂತೇಯ ಶೀತೋಷ್ಣ ಸುಖ ದುಃಖದಾಹ. ಮಾತ್ರ ಅಂತ ಹೇಳಿದ್ರೆ ವಿಷಯ ಪದಾರ್ಥಗಳು ಅಂತ. ವಿಷಯ ಪದಾರ್ಥಗಳು ಅಂತ ಹೇಳಿದ್ರೆ ನಮಗೆ ದೇವರು ಇಂದ್ರಿಯಗಳನ್ನು ಕೊಟ್ಟಿದ್ದಾನೆ ನೋಡಿ. ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಇವುಗಳನ್ನೆಲ್ಲ ಕೊಟ್ಟಿದ್ದಾನೆ. ಯಾಕೋಸ್ಕರ ಕೊಟ್ಟಿದ್ದಾನೆ ಅಂದ್ರೆ ಒಂದೊಂದಕ್ಕೆ ಒಂದೊಂದು ವಿಷಯಗಳಿವೆ, ಸಬ್ಜೆಕ್ಟ್. ಏನಂದ್ರೆ ಕಣ್ಣಿಗೆ ನೋಡುವುದು ಕೆಲಸ, ನೋಡುವಿಕೆ ಅದಕ್ಕೆ ಮುಖ್ಯ. ಏನು ಕಾಣಿಸ್ತದೆ ಜಗತ್ತಿನಲ್ಲಿ ಅದೆಲ್ಲ ವಿಷಯ ಅದಕ್ಕೆ. ಕಿವಿ ಏನಿದೆ ಕೇಳುವುದು ಅದಕ್ಕೆ, ಮೂಗು ಮೂಸುವುದು, ಬಾಯಿ ರುಚಿ ನೋಡುವುದು, ಈ ರೀತಿ ಚರ್ಮ ಸ್ಪರ್ಶ, ಬಿಸಿಯಾಗಿದೆಯಾ
ತಣ್ಣಗಿದೆಯಾ, ಇದೆಲ್ಲ. ಹೀಗೆ ಒಂದೊಂದು ನಮ್ಮ ಇಂದ್ರಿಯಗಳೇನಿದೆ, ಇಂದ್ರಿಯಕ್ಕೆ ಪ್ರಪಂಚದಲ್ಲಿ ಒಂದೊಂದು ವಿಷಯಗಳಿದೆ. ಇದನ್ನೇ ವಿಷಯ ಪದಾರ್ಥಗಳು ಅಂತ ಹೇಳ್ತಾರೆ. ನಾವೇನ್ ತಿಳ್ಕೊಂಡಿದ್ದೇವೆ ಅಂತ ಹೇಳಿದ್ರೆ, ಇವಾಗ ಭೀಷ್ಮಾಚಾರ್ಯರನ್ನ ನೋಡಿದ್ರಿಂದ ನನಗೆ ಖುಷಿ, ಭೀಷ್ಮಾಚಾರ್ಯರ ಮಾತನ್ನ ಕೇಳಿದ್ರಿಂದ ನನಗೆ ಖುಷಿ. ಅಂದ್ರೆ ಏನಂದ್ರೆ ಮಾತ್ರ ಸ್ಪರ್ಶ ಅಂತ. ಸ್ಪರ್ಶ ಅಂತ ಹೇಳಿದ್ರೆ ಸಂಬಂಧ ಅಂತ, ಸಂಬಂಧ ಅಂತ ಕರೆಯುವಂಥದ್ದು. ಅದಕ್ಕೆ ನಮ್ಮಲ್ಲಿ ಇದೆಯಲ್ವಾ, ಏನಂತ ಹೇಳಿದ್ರೆ, ಯಾರು ನಮಗೆ ಬಾರಿ ಬೇಕಾದವರು ಅಂದ್ರೆ, ನಾನು ಮುಟ್ಟುಬಿಡ್ತೇನೆ ಸ್ವಲ್ಪ ನಿಮ್ಮನ್ನ, ಮುಟ್ಟುಬಿಡ್ತೇನೆ ಅಂದ್ರೆ ನಿಮ್ಮ ಸಂಬಂಧ. ಅದಕ್ಕೋಸ್ಕರ ನೀವೇನಾದ್ರೂ ಪೂಜೆ ಮಾಡಿಸ್ಬೇಕಾದ್ರೆ ನೀವು ನೋಡಿರ್ಬೋದು, ಗಂಡನಿಗೆ ಹೆಂಡತಿಗ ನೀವೊಂಚೂರು ಗಂಡನನ್ನು ಮುಟ್ಕೊಂಡ್ಬಿಡಿ, ಯಾಕಂದ್ರೆ ಅವರ ಸಂಬಂಧ ನನಗಿದೆ, ಕನೆಕ್ಷನ್. ಸ್ಪರ್ಶ ಅದೇ ಕನೆಕ್ಷನ್, ಸಂಬಂಧ. ಈ ವಿಷಯ ಪದಾರ್ಥಗಳೇನಿದೆ, ಈ ವಿಷಯ ಪದಾರ್ಥಗಳಿಗೂ ಇಂದ್ರಿಯಗಳಿಗೂ ಸಂಬಂಧ ಆಗದಾಗ ಸುಖ ದುಃಖ ಬರ್ತದ. ಶೀತೋಷ್ಣ ಸುಖ ದುಃಖದ. ಶೀತ ಅಥವಾ ಉಷ್ಣ ಅಂದ್ರೆ ಕೋಲ್ಡ್ ಅಥವಾ ಹಾಟ್, ಇದು ನಮಗೆ ಸುಖ ದುಃಖವನ್ನು ತಂದುಕೊಡ್ತದ. ಇದು ಕೃಷ್ಣ ಹೇಳ್ತಾ ಇರುವಂಥದ್ದು. ಕೇವಲ ಇಷ್ಟರಿಂದಲೇ ಅಲ್ಲ. ಕಣ್ಣೇನಿದೆ, ಕಣ್ಣು ನೋಡಿದ ಕೂಡಲೇ ಸುಖ ದುಃಖ ಆಗೋಲ್ಲ, ಕಿವಿ ಕೇಳಿದ ಕೂಡಲೇ ಸುಖ ದುಃಖ ಆಗೋಲ್ಲ. ಭೀಷ್ಮಾಚಾರ್ಯರೇ ಇರ್ಬೋದು. ಭೀಷ್ಮಾಚಾರ್ಯರನ್ನ ಇವಾಗ ಅರ್ಜುನ ಇದ್ದಾನಲ್ವಾ, ಭೀಷ್ಮಾಚಾರ್ಯರನ್ನ ನೋಡಿದ ಕೂಡಲೇ ಅವನಿಗೆ ಖುಷಿ ಆಗಬೇಕು ಅಂತಿಲ್ಲ, ಅವ್ರ ಮಾತನ್ನ ಕೇಳಿದ ಕೂಡಲೇ ಖುಷಿ ಆಗಬೇಕು ಅಂತಿಲ್ಲ. ಮತ್ತೆ ಖುಷಿ ಆಗುವುದು ಹೇಗೆ? ಖುಷಿಯಾಗ್ಲಿಕ್ಕೆ ಕಾರಣ ಆ ವಸ್ತುವನ್ನು ನೋಡುವುದು, ಕೇಳುವುದು, ಮುಟ್ಟುವುದು, ಮೂಸುವುದಲ್ಲ, ಮತ್ತೆ ಆ ವಸ್ತುವಿನೊಟ್ಟಿಗೆ ಇವನಿಗೆ ಸಂಬಂಧ ಆಗುವುದು. ಕೇವಲ ಇಂದ್ರಿಯಕ್ಕೆ ಸಂಬಂಧ ಆದರೆ ಪ್ರಯೋಜನ ಇಲ್ಲ, ಮತ್ತೆ ಈ ಜೀವನಿಗಳ ಸಂಬಂಧ ಆಗಬೇಕು. ಜೀವನಿಗೆ ಹೇಗೆ ಸಂಬಂಧ ಆಗುತ್ತದೆ? ಈ ಒಳಗಿರುವ ಜೀವನಿಗೂ ಹೊರಗಿರುವಂತಹ ಒಂದು ವಸ್ತುವಿಗೆ ಸಂಬಂಧ ಆಗುವುದು ಹೇಗೆ? ನನ್ನ ನೋಡಿ, ನನ್ನ ವಸ್ತು, ಈ ನನ್ನ ವಸ್ತು ಅನ್ನುವ ಮೂಲಕ ಇವನಿಗೆ ಅದರ ಸಂಬಂಧ ಉಂಟಾಗ್ತದೆ. ಆಗ ನನಗೆ ಬೇಕು, ನನ್ನ ವಸ್ತು, ಅದಕ್ಕೆ ನನಗೆ ಬೇಕು. ನೋಡಿ, ಈ ಬೇಕು ಅಂತ ಒಳಗೆ ಬಂತು. ಅವಾಗ ಏನಾಯ್ತು ಅಂದ್ರೆ, ನನ್ನ ವಸ್ತು ಅಂತ ಹೇಳುದು ನನಗೆ ಬೇಕು, ಅದು ಸಿಕ್ತು, ಖುಷಿ. ಭೀಷ್ಮಾಚಾರ್ಯರು ನನ್ನವರು ಅಂತ ಆಗಿದ್ರಿಂದಲೇ ಅವರನ್ನು ನೋಡಿದಾಗ ನಮಗೆ ಖುಷಿ ಆಗುತ್ತೆ. ನನ್ನವರು ಅಂತ ಆಗಿದ್ರಿಂದಲೇ ಅವರನ್ನು ಕೇಳಿದಾಗ, ಅವ್ರ ಮಾತು ಕೇಳಿದಾಗ ಖುಷಿ ಆಗುತ್ತೆ. ನೋಡಿ, ಇದೇ ಕಾರಣ ಅದಕ್ಕೆ ಮುಖ್ಯವಾಗಿ. ನನ್ನವರು ಅಂತ. ಅದಕ್ಕೆ ನನ್ನವರು ಮಾತಾಡೋದು ಬೇಕು, ನನ್ನವರು ಹೇಳುವುದು ಬೇಕು, ನನ್ನವರು ಕೇಳುವುದು ಬೇಕು, ಇದೆಲ್ಲ ಬೇಕು ಬೇಕು ಅಂತ ಇರ್ತದೆ. ಎಲ್ಲಿ ನನ್ನವರು ಅಂತಿಲ್ಲ, ಇದನ್ನು ಅಭಿಮಾನ ಅಂತ ಹೇಳ್ತೇವೆ. ನನ್ನವರು ಅಂತಿಲ್ಲ, ಅವಾಗ ಅವರು ಮಾತಾಡಿದ್ರು ನಾನು ಕೇಳಲ್ಲ, ನಾನು ಅವ್ರನ್ನ ನೋಡಲ್ಲ. ನೋಡಿ, ವಾಸ್ತವಿಕವಾಗಿ ಅವರು ಎದರಲ್ಲಿದ್ರೂ ಕೂಡ, ಇವಾಗ ಇಂದ್ರಿಯ ಏನಿದೆ, ನನ್ನ ಕಣ್ಣು ಅವರನ್ನು ನೋಡ್ತದೆ, ನೋಡಿದ್ರು ಖುಷಿ ಆಗೋಲ್ಲ. ಕಾರಣ ಏನಂದ್ರೆ ಅವರನ್ನು ನೋಡೋದು ಬೇಡ ಅಂತಿದೆ ಮನಸ್ಸಿಗೆ. ಅದರಿಂದಾಗಿ ಖುಷಿಗೆ ದುಃಖಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಮುಖ್ಯವಾಗಿ ನನ್ನವರು ಅಂತ. ಅದರಿಂದಾಗಿ ಅವನಿಗೆ ಖುಷಿಯೋ ದುಃಖವೋ ಉಂಟಾಗುವಂಥದ್ದು. ನನ್ನವರಲ್ಲ ಇವರು, ನನ್ನವರು ಬೇಕು, ನನ್ನವರಲ್ಲದವರು ಬೇಡ, ಈ ರೀತಿ ಶುರುವಾಗ್ತದೆ. ನಿಮಗೆ ಎಷ್ಟು ಸ್ವಾರಸ್ಯ ಅಂತ ಹೇಳಿದ್ರೆ, ಈ ದುಃಖ, ಖುಷಿ ಮತ್ತು ಸುಖ ಅನ್ನುವಂಥದ್ದು ಕೇವಲ ನಮ್ಮ ಮನಸ್ಸಿನ ಭಾವನೆಯಿಂದ ಬರುವಂತಹದ್ದು, ಹೊರಗಿನ ವಸ್ತುವಿನಿಂದ ಅಲ್ಲವೇ ಅಲ್ಲ. ನಾವು ತಿಳ್ಕೊಂಡಿರೋದು ಸುಳ್ಳು. ಇವತ್ತೇನು ತಿಳ್ಕೊಂಡಿದ್ದೇವೆ ಅಂದರೆ, ನಮಗೆ ಸುಖ ಸಿಗಬೇಕು ಅಂತ ಹೇಳಿದ್ರೆ ದುಡ್ಡು ಬೇಕು, ಲಕ್ಸುರಿಯಸ್ ಲೈಫ್ ಬೇಕು, ಕಾರು ಬೇಕು, ಬಂಗ್ಲೆ ಬೇಕು, ಸೀರೆ ಬೇಕು, ಒಡವೆ ಬೇಕು, ಒಳ್ಳೆ ಡ್ರೆಸ್ಗಳು ಬೇಕು. ಇವೆಲ್ಲ ನಮಗೆ ಸುಖ ಸಾಧನಗಳು ಅಂತ ತಿಳ್ಕೊಂಡಿದ್ದೇವೆ. ನಾವು ತಿಳ್ಕೊಂಡಿರೋದು ತಪ್ಪು. ಕಾರಣ ಏನು ಅಂತ ಹೇಳಿದ್ರೆ, ಸುಖಕ್ಕೆ ಇದ್ಯಾವುದು ಸಾಧನ ಆಗುವುದಿಲ್ಲ. ಸುಖಕ್ಕೆ ಸಾಧನ ಆಗುವುದು ಇಷ್ಟೇ, ನನಗೆ ಬೇಕು ಇಷ್ಟೇ. ಹಾಗಿದ್ರೆ ಮಾತ್ರ ಆಗ್ತದಷ್ಟೇ. ಹಾಗಿದ್ದಾಗ ಮಾತ್ರ ನಿಮಗೆ ಖುಷಿ ತಂದು ಕೊಡ್ತದಷ್ಟೇ, ಇಲ್ಲದ್ರೆ ಕೊಡೋದಿಲ್ಲ. ಎಷ್ಟು ಸ್ವಾರಸ್ಯ ಅಂದರೆ ನೋಡಿ, ಇಬ್ರು ಭಾರಿ ಫ್ರೆಂಡ್ಸು, ಬಹಳ ಆಪ್ತ ಫ್ರೆಂಡ್ಸು, ಒಬ್ಬರನ್ನು ಬಿಟ್ಟು ಒಬ್ಬರಿರೋಲ್ಲ. ಎಲ್ಲೇ ಹೋದ್ರೂ ಕೂಡ ಅವ್ರಿವ್ರಿಗೆ ಸೀಟ್ ಇಟ್ಕೊಂಡು ಕೂತ್ಕೊಳ್ಳೋದು, ಇವ್ರವ್ರಿಗೆ ಸೀಟ್ ಇಟ್ಕೊಂಡು ಕೂತ್ಕೊಳ್ಳೋದು. ಅವ್ರ ಪಕ್ಕ ಬಂದ್ರು ಅಂದ್ರೆ, ನೀನು ಬಂದ್ಯಲ್ವಾ, ಇನ್ನು ಸಾಕು, ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತುಂಟ ನನಗೆ, ನೀನು ಬಂದದ್ದು, ಪಕ್ಕದಲ್ಲಿ ಕೂತಿದ್ದು ನನಗೆ, ನಿನ್ನ ಹತ್ರ ಮಾತಾಡೋದಂದ್ರೆ ಎಷ್ಟು ಖುಷಿ ಗೊತ್ತುಂಟ ನನಗೆ. ಈ ರೀತಿ ಏನು ಸ್ವರ್ಗ ಸುಖದಷ್ಟು ಖುಷಿಯನ್ನು ಅನುಭವಿಸ್ತಾ ಇರ್ತಾರೆ ಆ ವ್ಯಕ್ತಿಯೊಟ್ಟಿಗೆ. ಪಕ್ಕದಲ್ಲೇ ಕೂತು ಮುಟ್ಟುತ್ತಾ ಮೂಸ್ತಾ ಅವ್ರ ಮೇಲೆ ಬೀಳುವುದೇನು, ಅವರು ಹೊಡೆಯುವುದೇನು, ಇದು ಅಷ್ಟು ಖುಷಿ. ಗ್ರಾಚಾರ ಒಂದು ದಿನ ಜಗಳ ಆಗ್ಬಿಡ್ತು.
ಸಿಕ್ಕಾಪಟ್ಟೆ ಜಗಳ ಆಗ್ಬಿಡ್ತು. ಅವನಿಗೂ ಇವನಿಗೂ ಭಯಂಕರ ಜಗಳ ಆಗ್ಬಿಡ್ತು. ಎಲ್ಲಿವರೆಗೆ ಅಂದರೆ ಮುಖ ನೋಡ್ಕೊಳ್ಳಲ್ಲ. ಇನ್ನು ನಿನ್ನ ಮುಖ ನಾನು ನೋಡಲ್ಲ, ನನ್ನ ಮುಖ ನೀನು ನೋಡಬೇಡ ಅಂತ ಅಲ್ಲಿವರೆಗೆ ಆಗೋಯ್ತು. ಅಕಸ್ಮಾತು ಒಂದು ವಾರ ಆದಮೇಲೆ ಒಂದು ಫಂಕ್ಷನ್. ಆ ಫಂಕ್ಷನ್ನಿಗೆ ಒಬ್ಬ ಬಂದು ಕೂತಿದ್ದಾನೆ, ಜಗಳ ಆಡ್ಕೊಂಡಲ್ಲಿ ಒಬ್ಬ ಬಂದು ಕೂತಿದ್ದಾನೆ. ಕಾಕತಾಳಿ ಅನ್ನುವಾಗೆ ಇನ್ನೊಬ್ಬ ಇವನೊಟ್ಟಿಗೆ ಜಗಳ ಮಾಡಿದವನೇನಿದ್ದಾನೆ, ಅವನು ಬಂದ, ಅವನಿಗೆ ಬೇರೆ ಎಲ್ಲೂ ಸೀಟ್ ಸಿಗ್ಲಿಲ್ಲ, ಇವನ ಪಕ್ಕದಲ್ಲೇ ಬಂದು ಕೂತ. ಅವಾಗ ಹೇಗಿರುತ್ತೆ ನೋಡಿ. ಒಂದು ವಾರದ ಹಿಂದೆ ಇವನು ಸೀಟ್ ಹಿಡ್ಕೊಂಡು ಕಾಯ್ತಾ ಇದ್ದ, ಅವನಿಗೆ ಹತ್ರ ಬಂದ್ರೆ ಕೂತ್ರೆ ಏನು ಖುಷಿ, ಅಯ್ಯೋ ಮುಟ್ಟುದೇನು ಮಾತಾಡೋದೇನು, ಅಬ್ಬಾ ನೀನೊಬ್ಬ ಇದ್ರೆ ಸಾಕು ಮಾರಾಯ, ಏನು ಖುಷಿ ಅಂತ ಹೇಳ್ತಾ ಇದ್ದವನು. ಎಷ್ಟು ಜಗಳ ಆದಮೇಲೆ, ಇಷ್ಟೆಲ್ಲ ಆದಮೇಲೆ ಮಾರನೇ ದಿನ ಅದೇ ಈ ರೀತಿ ಫಂಕ್ಷನ್ನಿಗೆ ಪಕ್ಕ ಬಂದು ಕೂತ್ಕೊಂಡ್ಲೆ, ಅಯ್ಯೋ ಇದೊಂದು ಪಿಶಾಚಿ ಯಾಕೆ ಬಂತು ನನ್ನ ಪಕ್ಕದಲ್ಲಿ. ನೋಡಿ ಏನು ವ್ಯತ್ಯಾಸ ಆಗ್ಬಿಟ್ಟಿದೆ, ಅವನಲ್ಲಿ ಪಿಶಾಚಿ ಆಗ್ಬಿಟ್ಟಿದೆ ಇವಾಗ. ಮೊದಲು ನೀವು ನನ್ನ ಅದೃಷ್ಟ ಅಂತ ಹೇಳ್ತಾ ಇದ್ದವರು ಪಿಶಾಚಿ ಯಾಕೆ ಬಂದೋ ಅಲ್ಲಿವರೆಗೆ ಅಂತ ಹೇಳಿದ್ರೆ ಅವನನ್ನು ಮುಟ್ಕೊಳ್ಳೋದು ಇಲ್ಲ, ದೂರ. ಕಾರಣ ಏನು? ಇದಕ್ಕೇನಾಗಿದೆ? ಅದೇ ವ್ಯಕ್ತಿ ತಾನೆ, ವ್ಯಕ್ತಿ ಅದೇ ವ್ಯಕ್ತಿಯೇ, ಏನೂ ಚೇಂಜ್ ಆಗಿಲ್ಲ. ಅವನು ಹೀಗೆ ನೋಡಿದರೆ ಕೋಪ, ತಾನು ಆ ಕಡೆ ಮುಖ ತಿರುಗಿಸುವುದೂ ಇಲ್ಲ. ಮೊದಲಾದರೂ ಈ ವ್ಯಕ್ತಿಯನ್ನು ನೋಡುವುದು ಅಂದರೆ ಅಷ್ಟು ಖುಷಿ, ಕಣ್ಣಿನ ಮೇಲೆ ಕಣ್ಣಿಟ್ಟು ಎಲ್ಲ ಕಡೆ ಅವರನ್ನೇ ಹುಡುಕುದು, ಬಂದ್ರ ಅಂತ. ಇವತ್ತು ಪಕ್ಕದಲ್ಲಿದ್ರೂ ನೋಡಲ್ಲ, ಮಾತಾಡೋದಂತೂ ಇಲ್ವಲ್ಲ. ಅಲ್ಲ, ಇಷ್ಟು ಚೇಂಜ್ ಆಗ್ಲಿಕ್ಕೆ ಕಾರಣ ಏನ್ರಿ? ಮೊದಲು ಈ ವ್ಯಕ್ತಿ ಇಷ್ಟು ಖುಷಿ ಕೊಡ್ತಾ ಇದ್ದವನು ಇವತ್ತು ಇದ್ದಕ್ಕಿದ್ದಾಗೆ ಇಷ್ಟು ದುಃಖ ಕೊಡ್ತಾ ಇದ್ದಾನಲ್ವ. ಹತ್ತಿರ ಕೂತ್ರೇನೆ ಅಯ್ಯೋ ನೋಡ್ತಾನೆ ತಡ್ಕೊಳ್ಳಿಕ್ಕೆ ಆಗಲ್ಲ, ಪಕ್ಕದಲ್ಲಿ ಕೂರ್ಲಿಕ್ಕೆ ಆಗಲ್ಲ, ದಡಿರ ಎದ್ಕೊಂಡು ಹೋಗಿ ಬೇರೆಲ್ಲ ಕೂತ್ಬಿಡ್ತಾನೆ. ಅಲ್ಲ, ಇಷ್ಟರ ಮಟ್ಟಿಗೆ ಇವನು ಮನಸ್ಸಿನಲ್ಲಿ ಬದಲಾವಣೆ ಆಗಲಿಕ್ಕೆ ಕಾರಣ ಏನು? ವಸ್ತು ಒಂದೇ ವಸ್ತುವೇ ಇದ್ದದ್ದು, ಇದೇ ಈ ವ್ಯಕ್ತಿಯೇ. ಮೊದಲು ಅಷ್ಟು ಖುಷಿ ಕೊಡ್ತಾ ಇದ್ದವನು ಇವತ್ತಿದ್ದಕ್ಕಿದ್ದಾಗೆ ಇವತ್ತಿಷ್ಟು ದುಃಖ ಕೊಡ್ಲಿಕ್ಕೆ ಕಾರಣ ಏನು? ಇಷ್ಟೇ. ಏನು ಅಂದರೆ, ಮೊದಲು ಈ ವ್ಯಕ್ತಿ ಬೇಕು ಅಂತಿತ್ತು ನನಗೆ, ನನ್ನ ಮನಸ್ಸಿಗೆ ಆ ರೀತಿ ಫೀಡ್ ಮಾಡಿಬಿಟ್ಟಿದೆ. ಈ ವ್ಯಕ್ತಿ ನನಗೆ ಬೇಕು, ಇವರು ನನ್ನವರು, ಫೀಡ್ ಮಾಡಿಬಿಟ್ಟಿದೆ. ಅದಕ್ಕೆ ಸರಿಯಾಗಿ ನೋಡಿ, ನಾವು ಮನಸ್ಸಿಗೆ ಹಾಗೆ ಫೀಡ್ ಮಾಡ್ತೇವೆ, ಅದೊಂಥರ ಕಂಪ್ಯೂಟರ್ ಇದ್ದಾಗೆ, ಹಾಗೆ ಅದು ಇಂದ್ರಿಯಗಳನ್ನು ಪ್ರಿಪೇರ್ ಮಾಡ್ತದೆ. ಅದಕ್ಕೇನು ಅಂದರೆ, ಆ ವ್ಯಕ್ತಿಯನ್ನು ಕಂಡು ಕೂಡಲೇ ಮನಸ್ಸು ಕೂಡಲೇ ತಾನು ಅಲರ್ಟ್ ಆಗ್ತಾ ಇತ್ತು, ಇವರು ಬೇಕಾದವರು ಅಂತ. ಅದಕ್ಕೇನಂದ್ರೆ ಕಣ್ಣು ಅರಳುತ್ತಾ ಇತ್ತು, ಕೈ ಹಾಯ್ ಅಂತ ಹೇಳ್ತಾ ಇತ್ತು, ಕಾಲು ಓಡ್ಕೊಂಡು ಹೋಗ್ತಾ ಇತ್ತು, ಬಾಯಿ ಮಾತಾಡ್ತಾ ಇತ್ತು, ಎಲ್ಲ ಖುಷಿ ಎಲ್ಲ ಇರ್ತಾ ಇತ್ತು. ಆದರೆ ಯಾವಾಗ ಜಗಳ ಆಯಿತು, ಜಗಳ ಆದಮೇಲೆ ನನ್ನ ಮನಸ್ಸಿಗೆ ನಾನು ಏನು ಫೀಡ್ ಮಾಡಿಬಿಟ್ಟೆ ಅಂತ ಹೇಳಿದ್ರೆ, ಅವರು ನನಗೆ ಆಗದವರು, ಅವರು ಕೆಟ್ಟವರು, ಅವ್ರು ನನಗೆ ಬೇಡ, ಇದು ನನ್ನ ಮನಸ್ಸಿಗೆ ನಾನು ಫೀಡ್ ಮಾಡಿಬಿಟ್ಟೆ. ಯಾವಾಗ ಕೆಟ್ಟವರು ಅಂತ ಆಯಿತು, ಬೇಡ ಅಂತ ಆಯಿತು, ನೆಕ್ಸ್ಟ್ ಮೂಮೆಂಟಿಂದಲೇ ಮನಸ್ಸು ಇಂದ್ರಿಯಗಳನ್ನು ಹೇಗೆ ಪ್ರಿಪೇರ್ ಮಾಡುತ್ತದೆ ಅಂತ ಹೇಳಿದ್ರೆ, ಆ ವ್ಯಕ್ತಿಯನ್ನು ಕಂಡು ಕೂಡಲೇ ಕಣ್ಣು ದುರ್ಗುಟ್ಕೊಂಡು ನೋಡ್ಲಿಕ್ಕೆ ಶುರು ಮಾಡುತ್ತೆ, ಬಾಯಿ ಕಟ 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 ಹಲ್ ಕಡಿಲಿಕ್ಕೆ ಶುರು ಮಾಡುತ್ತೆ, ಕಾಲಂತೂ ಧಡ ಬಡ ಹೋಗ್ಲಿಕ್ಕೆ ಶುರುವಾಗುತ್ತೆ. ಈ ಚೇಂಜ್ಗಳು ಯಾಕೆ ಅಂದರೆ ಮನಸ್ಸಿನಲ್ಲಿ ಆದ ಬದಲಾವಣೆ. ನನ್ನದು ಅಂತ ಹೋಯ್ತು, ನನ್ನವರಲ್ಲ ಅಂತ ಬಂದುಬಿಡುದು ನೋಡಿ. ಅದರಿಂದಾಗಿ ಹೊರಗಿನ ವಿಷಯದಲ್ಲೇನು ನೋಡಿ, ದುಡ್ಡು ಅಂತ ಇವತ್ತು ಎಷ್ಟು ದುಡ್ಡು ಸಿಗುತ್ತೋ ಅಂದರೆ ಅಷ್ಟು ಖುಷಿ ಪಡ್ತಾನೆ ನೋಡಿ. ಅದೇ ವ್ಯಕ್ತಿಗೆ ಯಾವಾಗ ದುಡ್ಡಿನಿಂದ ಆಗುವ ಅನರ್ಥಗಳ ಬಗ್ಗೆ ಯಾವತ್ತಾದರೂ ಅವನಿಗೆ ಆಗಿ, ಯಾಕಂದ್ರೆ ದುಡ್ಡಿಗೋಸ್ಕರವೇ ಅವನ ಹೆಂಡತಿ ಕೊಲೆ ಆಯಿತು, ಮಕ್ಕಳ ಕೊಲೆ ಆಯಿತು, ಮನೆಯದೆಲ್ಲ ಕೊಲೆ ಆಯಿತು, ಮನೆಯಲ್ಲಿದ್ದವರದೆಲ್ಲ ಕೊಲೆ ಆಯಿತು, ಇವನಿಗೂ ಕೂಡ ಹೊಡೆತ ಬಡೆತ ಎಲ್ಲ ಆಯಿತು. ಆಮೇಲೆ ದುಡ್ಡಿನ ಬಗ್ಗೆ ಇವನಿಗೆ ಇಷ್ಟ ಇರ್ತದ? ಸಾಕು, ದುಡ್ಡಿನಿಂದಾಗೆ ಇಷ್ಟೆಲ್ಲ ನನಗೆ ಅನರ್ಥ ಆದದಲ್ಲ, ಇನ್ನು ನಾನು ದುಡ್ಡಿಗೆ ಆಸೆ ಪಡೋಲ್ಲ. ಅದು ನೋಡಿ, ಮತ್ತೆ ಅದೇ ದುಡ್ಡೇ, ಯಾವ ದುಡ್ಡಿಗೋಸ್ಕರ ಇವನು ಹಪಹಪಿಸ್ತಾ ಇದ್ದ, ಯಾವ ದುಡ್ಡನ್ನು ಕಂಡ್ರೆ ಮೊದಲು ಅಷ್ಟು ಖುಷಿ ಪಡ್ತಾ ಇದ್ದ, ಅದೇ ದುಡ್ಡೇ ಇವನಿಗೆ ಬೇಡವಾಗುತ್ತೆ. ಬೇಡ, ನನಗೆ ಆ ದುಡ್ಡು ಬೇಡ. ಕಾರಣ ಏನಂತ ಹೇಳಿದ್ರೆ ಮನಸ್ಸಿನ ಬದಲಾವಣೆ ನೋಡಿ. ಇಷ್ಟೇ ಕಾರಣ. ಅದೇ ಅರ್ಜುನನಿಗೆ ಹೇಳ್ತಾ ಇದ್ದ, ನೋಡು ಅರ್ಜುನ, ಭೀಷ್ಮಾಚಾರ್ಯರನ್ನ ನೋಡ್ಲಿಕ್ಕಿಲ್ಲ, ಕೇಳಲಿಕ್ಕಿಲ್ಲ, ಮುಟ್ಲಿಕ್ಕಿಲ್ಲ, ಇದೆಲ್ಲ ನಿನ್ನ ಬೇಜಾರಿಗೆ ಕಾರಣ, ನಿನ್ನ ದುಃಖಕ್ಕೆ ಕಾರಣ. ಮತ್ತೇನಂದ್ರೆ, ಭೀಷ್ಮಾಚಾರ್ಯರು ನನ್ನವರು, ಅವರು ನನಗೆ ಬೇಕು, ಈ ಭಾವನೆ ಏನಿದೆ ನೋಡು, ಇದು ಕಾರಣ, ಇದೇ ನಿನಗೆ ಕಾರಣ. ಒಂದೊಮ್ಮೆ ನನ್ನವರು ಅಂತ ನಿನ್ನೊಳಗೆ ಇರಲಿಲ್ಲ ಅಂತ ಹೇಳಿದ್ರೆ ಇದು ಬರ್ತಾ ಇರಲಿಲ್ಲ, ಈ ದುಃಖ ಬರ್ತಾ ಇರಲಿಲ್ಲ ನಿನಗೆ. ಹೌದು ಕೃಷ್ಣ ಇದೆ, ಏನು ಮಾಡೋಣ, ನನ್ನವರೊಂದು ನನಗಿದೆ, ಹೋಗ್ತಾ ಇಲ್ಲ ಇದು. ಅದಕ್ಕೆ ಕೃಷ್ಣ ಹೇಳುವಂತಹದ್ದು, ನೋಡು, ಇದನ್ನು ನೀನು ಬಿಡಬೇಕು, ತಾನು ತಿತಿಕ್ಷಸ್ವ, ಅದನ್ನು ಮೆಟ್ಟಿ ನಿಲ್ಲು ನೀನು.
ಅದನ್ನು ಮೆಟ್ಟಿ ನಿಲ್ಬೇಕು ನೀನು. ಯಾಕೆ ಅಂತ ಹೇಳಿದ್ರೆ ನೋಡು, ಈ ಸುಖ ದುಃಖ ಅನ್ನುವಂಥದ್ದೇನಿದೆ ಅದು ಆಗಮಾಪಾಯಿನಃ ಅಂತ ಹೇಳ್ತಾನೆ. ಆಗಮಾಪಾಯಿನ ಅಂದ್ರೆ ಬಂದು ಹೋಗುವಂಥವುಗಳದು. ಆಗಮ ಅಪಾಯಿ, ಆಗಮ ಅಂದ್ರೆ ಬರ್ತದೆ, ಅಪಾಯಿ ಅಂದ್ರೆ ಹೋಗುವಂಥದ್ದು, ಬಂದು ಹೋಗುವಂಥವುಗಳದು. ಅದೇನು ಪರ್ಮನೆಂಟ್ ಅಲ್ಲ. ಯಾವುದೇ ಒಂದು ದುಃಖ ಬಂತು ಅಂತ ಹೇಳಿದ್ರೆ ಪರ್ಮನೆಂಟ್ ಆಗಿ ಅದೇ ದುಃಖ ಇರ್ತದೆ ಅಂತ ಹೇಳಲಿಕ್ಕೆ ಬರೋಲ್ಲ. ಇವತ್ತು ದುಃಖ ಬಂತು, ನಾಳೆ ಮರೆತು ಹೋಯ್ತು. ಯಾಕಂದ್ರೆ ನನ್ನವರು ಅಂತ ಹೋದಾಗ ಹೋಯ್ತದು. ಇದು ಪರ್ಮನೆಂಟ್ ಅಲ್ಲ ಇದು. ಅದರಿಂದಾಗಿ ಅನಿತ್ಯಾಹ ಅಂತ ಹೇಳ್ತಾನೆ. ಇದು ಪರ್ಮನೆಂಟ್, ಯಾಕಂದ್ರೆ ಯಾವಾಗಲೂ ಇರಲ್ಲ. ನೋಡಿ, ನಿಮಗೆ ಎಷ್ಟು ಅಂತ ಹೇಳಿದ್ರೆ ಈ ಜೀವ ಏನಿದ್ದಾನೆ, ಜೀವನಿಗೆ ಯಾವಾಗಲೂ ದುಃಖ ಇರ್ತದೆ ಅಂತ ತಿಳ್ಕೊಂಡಿದ್ದೀರಾ? ಇಲ್ಲ, ಅನಿತ್ಯಾಹ. ನಿಮಗೆ ಎಲ್ಲಿವರೆಗೆ ಅಂತ ಹೇಳಿದ್ರೆ, ಇವಾಗ ಒಬ್ಬ ಕ್ಯಾನ್ಸರ್ ಪೇಷಂಟ್ ಇದ್ದಾರೆ ಅಂತ ತಿಳ್ಕೊಳ್ಳಿ, 4th ಸ್ಟೇಜ್ ಕ್ಯಾನ್ಸರ್ ಪೇಷಂಟ್. ಅಯ್ಯೋ ಕಷ್ಟ, ಯಾಕಂದ್ರೆ ಇಡೀ ದೇಹದ ತುಂಬ ಈ ಕ್ಯಾನ್ಸರ್ ಸೆಲ್ಸ್ ಅದು ಹರಡಿಬಿಟ್ಟಿರ್ತದೆ. ತಡ್ಕೊಳ್ಳಿಕ್ಕಾಗದ ವೇದನೆ, ನೋವು ನೋವು ನೋವು, ನನಗಾಗ್ತಾ ಇಲ್ಲ, ನನಗೆ ತಡ್ಕೊಳ್ಳಿಕ್ಕಾಗ್ತಾ ಇಲ್ಲ, ನನಗೆ ತಡ್ಕೊಳ್ಳಿಕ್ಕಾಗ್ತಾ ಇಲ್ಲ ಅಂತ ಅಳ್ತಾರೋ. ಬೇರೆ ಏನು ಅವರಿಗೆ ಮೆಡಿಸಿನ್ ಇಲ್ಲ, ಮದ್ದಿಲ್ಲ. ಅವಾಗ ಏನು ಅಂದರೆ ನಿದ್ರೆ ಮಾತ್ರೆ ಕೊಡೋದು. ನಿದ್ರೆ ಮಾತ್ರೆ ಕೊಟ್ಟು ಅವರನ್ನು ಮಲಗಿಸ್ಬಿಡೋದು. ಸ್ವಾರಸ್ಯ ಏನಂದರೆ ಮಲಗಿದ ಕೂಡಲೇ ಮತ್ತಾಳಲ್ಲ ಅವರು. ಅವಾಗ ಎಲ್ಲರೂ ಹೋಯ್ತು ನೋವು. ಕ್ಯಾನ್ಸರ್ ಸೆಲ್ಸ್ ಅಲ್ಲೇ ಇದೆ ತಾನೆ. ಯಾವ ಕ್ಯಾನ್ಸರ್ ಸೆಲ್ಸ್ ಅವನಿಗೆ ನೋವು ಕೊಡ್ತಾ ಇತ್ತು ಅದು ಮಲಗಿದ ಕೂಡಲೇ ಎಲ್ಲೋಯ್ತು, ಅದಲ್ಲೇ ಇದೆ ಅಲ್ಲ, ಮತ್ತೆ ಯಾಕೆ ಅಳ್ತಾ ಇಲ್ಲ? ಇಷ್ಟೇ. ಯಾವ ಮಲಗಿದ ಕೂಡಲೇ ಅವನಿಗೆ ಈ ದೇಹದ ಮೇಲೆ ನಂದು ಅಂತ ಭಾವನೆ ಹೊರಟೋಯ್ತು. ನಂದು ಅಂತ ಭಾವನೆ ಯಾವಾಗ ಹೊರಟೋದ್ಮೇಲೆ ದುಃಖ ಇಲ್ಲ. ಸಾರಸ್ಯ ಅದೇ. ಆದರೆ ಯಾವಾಗ ಎಚ್ಚರ ಆಗುತ್ತೆ, ಆ ನಿದ್ರೆ ಮಾತ್ರೆಯದು ಪವರ್ ಮುಗೀತು, ಎಚ್ಚರ ಆಯಿತು, ಎಚ್ಚರ ಆದ ಕೂಡಲೇ ನೋವು ಶುರುವಾಗುತ್ತೆ. ಅಯ್ಯೋ ನೋವು ತಡ್ಕೊಳ್ಳಿಕ್ಕಾಗಲ್ಲ. ಕಾರಣ ಏನಂದ್ರೆ ಯಾವಾಗ ಎಚ್ಚರ ಆಯಿತು, ಎಚ್ಚರ ಆದ ಕೂಡಲೇ ಇನ್ನೇನದ್ರದ್ದು ಎಚ್ಚರ ಆದದಲ್ಲ, ಇದು ನನ್ನ ದೇಹ, ನಾನೇ ದೇಹ, ನನ್ನ ದೇಹ ನಾನೇ, ಇದೇ ಶುರುವಾಯಿತು. ನೋಡಿ, ಇದು ಯಾವಾಗ ಬಂದು ಕೂಡಲೇ ಅವನಿಗೆ ನೋವು ಶುರುವಾಯಿತು. ಇಷ್ಟೇ ನೋಡಿ, ನೋವಿಗೆ ಕಾರಣ ಏನಂದ್ರೆ ನಂದು ಅಂತ ಅಭಿಮಾನ. ಈ ನಂದು ಅಂತ ಆದ ಕೂಡಲೇ ನೋವು ಶುರುವಾಗುತ್ತೆ. ಅಲ್ಲಿ ಆಕ್ಸಿಡೆಂಟ್ ಆಗಿದೆ ಅಂತ ತಿಳ್ಕೊಳ್ಳಿ. ಆಕ್ಸಿಡೆಂಟ್ ಆಗಿದ್ದಾಗ ನಾವು ನೋಡ್ತೇವೆ, ಅಯ್ಯೋ ಪಾಪ ಅಂತ ಹೇಳ್ತೇವೆ, ಹೀಗಾಗಬಾರ್ದು ಅಂತ ಹೇಳ್ತೇವೆ, ಹೊರಡ್ತೇವೆ. ಅದಕ್ಕಿಂತ ಹೆಚ್ಚೇನೂ ಆಗುವುದಿಲ್ಲ ನಮಗೆ, ಏನೂ ಎಫೆಕ್ಟ್ ಆಗುವುದಿಲ್ಲ, ಏನೂ ದುಃಖ ಆಗುವುದಿಲ್ಲ, ಏನೊಂದು ಸಂತಾಪ ತೋರಿಸಿದ್ರು ಹೊರಟು ಅಷ್ಟೇ. ಆದರೆ ಯಾರೋ ಒಬ್ರು ಓಡ್ಕೊಂಡು ಬಂದರು, ಬೇಗ ಬನ್ನಿ ನೀವು, ಬೇಗ ಬನ್ನಿ ನೀವು. ಯಾಕೆ ಏನು ಕತೆ ನೀವು ಬೇಗ ಬನ್ನಿ ಹೇಳ್ತೇನೆ ನಾನು, ಏನೋ ನನಗೆ ಒಂದು ಸ್ವಲ್ಪ ಡೌಟ್ ಬರ್ತಾ ಇದೆ, ಬೇಗ ಬನ್ನಿ ನೀವು. ಹೌದಾ ಅಂತ ನಾವು ಗಾಬರಿಯಿಂದ ಹೋಗಿ ನೋಡಿದರೆ ಅಲ್ಲಿ ಆಕ್ಸಿಡೆಂಟ್ ಆದದ್ದು ಬೇರೆ ಯಾರಿಗೂ ಅಲ್ಲ, ನನ್ನ ಮಗನಿಗೆ ಅಥವಾ ನಮಗೆ ಸಂಬಂಧಪಟ್ಟ ಬಹಳ ಆಪ್ತರಿಗೆ ಮಗನಿಗೆ ಯಾರೋ ಆಗಿದೆ. ಅವಾಗೇನಾಗುತ್ತೆ ಹೇಳಿ? ದುಃಖ ತಡ್ಕೊಳ್ಳಿಕ್ಕಾಗಲ್ಲ. ಆಕ್ಸಿಡೆಂಟ್ ಅನ್ನ ಮೊದಲೂ ಕೇಳಿದೆ, ಹುಡುಗನಿಗೆ ಆದದ್ದನ್ನ ಮೊದಲೂ ಕೇಳಿದೆ, ಈ ಎಲ್ಲ ವಿಷಯಗಳನ್ನು ಕೇಳಿದೆ. ಆದರೆ ಒಂದು ವಿಷಯ ಮಾತ್ರ ಕೇಳಿರಲಿಲ್ಲ, ನನ್ನ ಅಂತ ಗೊತ್ತಿರಲಿಲ್ಲ. ನೋಡಿ, ಮಗುವಿಗೂ ಅಂತನೋ ಹುಡುಗನಿಗೂ ಅಂತನೋ ಗೊತ್ತುಂಟು, ನನ್ನ ಹುಡುಗನಿಗೆ ಆ ನನ್ನ ಅಂತ ಹೇಳೋದೊಂದಿರಲಿಲ್ಲ ನೋಡಿ ಮೊದಲು. ಅದಕ್ಕೋಸ್ಕರ ನಾನು ಗಟ್ಟಿಮುಟ್ಟಾಗಿದ್ದೆ, ಅಯ್ಯೋ ಪಾಪ ಅಂತ ಹೇಳಿ ಹೊರಟಿದ್ದೆ. ಆದರೆ ಯಾವಾಗ ಹೋಗಿ ನೋಡಿದೆ ನನ್ನ ಅಂತ ಗೊತ್ತಾಯ್ತಲ್ವಾ, ಗೊತ್ತಾದ ಕೂಡಲೇ ಫುಲ್ಲು ಡಿಪ್ರೆಸ್. ಆಮೇಲೆ ದುಃಖವೇ. ಆಮೇಲೆ ಇವನಿಗೆ ಏನು ಮಾಡ್ಲಿಕ್ಕಾಗಲ್ಲ, ಬುದ್ಧಿ ಓಡುವುದಿಲ್ಲ, ಏನು ಮಾಡ್ಲಿಕ್ಕಾಗಲ್ಲ. ಅರ್ಜುನನ ಅವಸ್ಥೆ ಆಗಿದೆ ಅಲ್ವಾ, ಅದೇ ಇವನ ಅವಸ್ಥೆ ಆಗ್ಬಿಡ್ತದೆ. ಇದಕ್ಕೇನು ಕಾರಣ ಅಂತ ಹೇಳಿದರೆ, ವಾಸ್ತವಿಕವೇ ಆಕ್ಸಿಡೆಂಟ್ ಆಗಿದೆ ಅಂತ ಕೇಳಿದ್ರಿಂದಾಗಿ ಇವನಿಗೆ ಆದದ್ದಲ್ಲ, ಮಾತ್ರ ಸ್ಪರ್ಶ ಅಷ್ಟಿಂದಲೇ ಆದದ್ದಲ್ಲ. ಮತ್ತೇನು ಅಂತ ಹೇಳಿದ್ರೆ ನನ್ನ ಅಂತ ಗೊತ್ತಾಯ್ತಲ್ವಾ, ಅದೇ ಅವನಿಗೆ ಅಭಿಮಾನ. ಅದರಿಂದಾಗಿ ಅವನಿಗೆ ಸುಖ ದುಃಖ ಆಗ್ಲಿಕ್ಕೆ ಶುರುವಾಯಿತು. ಅಯ್ಯೋ ಸುಖ ಆಗಲಿ ದುಃಖ ಆಗಲಿ ಶುರುವಾಯಿತು. ಸುಖ ಆಗ್ಬೋದು. ಆಕ್ಸಿಡೆಂಟ್ ಆಗಿದೆ, ಹೌದಾ ಅಂತ ಹೇಳಿದ. ಬನ್ನಿ ಬೇಗ. ಬಂದ, ನೋಡಿದ್ರೆ ಇವನಿಗೆ ಯಾರು ಅತ್ಯಂತ ಕಿರುಕುಳ ಕೊಡ್ತಾ ಇದ್ದೋ ಬರೋಡಿ, ಸಿಕ್ಕಾಪಟ್ಟೆ ಕಿರುಕುಳ ಕೊಡ್ತಾ ಇದ್ದ ಆ ರೋಡಿ ಸತ್ತೋಗಿದ್ದಾನೆ. ಅಪ್ಪ ಸಮಾಧಾನ ಆಯ್ತು ಮಾರ್ರೆ, ಇನ್ನಾದರೂ ನಾವು ನೆಮ್ಮದಿಯಿಂದಿರುವ. ಆದರೆ ನೋಡಿ, ಆ ಆಕ್ಸಿಡೆಂಟ್ ಆದರೂ ಕೂಡ ಅದು ನನ್ನವನಲ್ಲ, ಕೆಟ್ಟವನು, ಬೇಡ ಅಂತಿತ್ತು. ಅದನ್ನು ಕಂಡಾಗ ಖುಷಿ ಆಯಿತು ಇವನಿಗೆ. ಬರೀ ಆಕ್ಸಿಡೆಂಟ್ ಅಲ್ಲ, ನನಗೆ ಆಗದವನು, ಬೇಡದವನು ಅನ್ಕೊಂಡು ಖುಷಿ ಆಯ್ತು. ಅಂದ್ರೆ ಈ ಖುಷಿ ದುಃಖಗಳಿಗೆ ಕಾರಣ ಏನಂದ್ರೆ ನೋಡಿ, ಕೇವಲ ಮನಸ್ಸಿನ ಭಾವನೆ ಅಷ್ಟೇ. ಇದು ನಂದಲ್ಲ, ಬೇಕು ಬೇಡ, ನನ್ನದು, ಈ ಅಭಿಮಾನ ಮಾತ್ರ ಕಾರಣ. ಅದರಿಂದಲೇ ಕೃಷ್ಣ ಹೇಳುವಂತಹದ್ದು, ನಿನಗೆ ಯಾವಾಗ ಅಭಿಮಾನ ಇದೆ ಅವಾಗ ದುಃಖ ಇದೆ, ಅಭಿಮಾನ ಇಲ್ವಾ ದುಃಖ ಇಲ್ಲ. ರಾತ್ರಿ ಮಲ್ಕೊಳ್ತೀಯ, ಮಲ್ಕೊಂಡು ಕೂಡಲೇ ದೇಹದ ಮೇಲೆ ಅಭಿಮಾನ ಹೊರಟೋಗ್ತದೆ. ಆಮೇಲೆ ದೇಹದ ಮೇಲೆ ಸೊಳ್ಳೆ ಕೂತು ಕಚ್ಚುತ್ತಾ ಇದ್ರೂ ಕೂಡ ನಮಗೆ ನೋವಾಗಲ್ಲ.
ಸ್ವಾರಸ್ಯ ಏನಂತ ಹೇಳಿದ್ರೆ, ಆ ಮಧ್ಯರಾತ್ರಿಯಲ್ಲಿ ಎಚ್ಚರ ಆಗ್ಬಿಡ್ತು ಅಂತ ತಿಳ್ಕೊಳ್ಳಿ. ಎಚ್ಚರ ಆದ ಕೂಡಲೇ ಕರ್ಕೊಳ್ಳಿಕ್ಕೆ ಶುರು ಮಾಡ್ತೇವೆ ನಾವು. ಯಾಕೆ ಸೊಳ್ಳೆ ಕಚ್ಚುದು ಅವಾಗಿದ್ದಲ್ಲೂ ಕಚ್ಚುತ್ತಾ ಇದೆ, ಆದರೆ ಇವಳು ಕೆರ್ಕೊಳ್ಳಿಕ್ಕೆ ಶುರು ಮಾಡಿದ್ದು ಯಾವಾಗ ಅಂತ ಹೇಳಿದ್ರೆ ಎಚ್ಚರ ಆದ ಕೂಡಲೇ. ಇದಕ್ಕೆ ಏನು ಕಾರಣ ಅಂತ ಹೇಳಿದ್ರೆ, ಯಾವಾಗ ಗಾಢ ನಿದ್ರೆ ಮಾಡ್ತಾನೆ ಅವಾಗ ನನ್ನ ದೇಹ ಅಂತ ಇರಲಿಲ್ಲ ಅವನಿಗೆ, ಆ ಅಭಿಮಾನ ಹೊರಟೋಗ್ಬಿಟ್ಟಿತ್ತು. ಯಾಕಂದ್ರೆ ಮನಸ್ಸು ರೆಸ್ಟಿಗೆ ಹೋಗಿತ್ತಲ್ವಾ. ಈ ದೇಹಕ್ಕೂ ಜೀವನಿಗೂ ಮಧ್ಯೆ ಲಿಂಕ್ ಆಗಿರುವ ವೈರೇ ಮನಸ್ಸು. ಆ ಮನಸ್ಸು ರೆಸ್ಟ್ಗೆ ಹೋಗ್ಬಿಟ್ಟಿತ್ತು. ಅದರಿಂದಾಗಿ ಈ ದೇಹಕ್ಕೆ ಏನಾದರೂ ಇವನು ಗೊತ್ತಾಗ್ತಾ ಇರಲಿಲ್ಲ. ಕೆಲವೊಮ್ಮೆ ಏನು ಅಂತ ಹೇಳಿದ್ರೆ ಮಲ್ಕೊಂಡಿರ್ತಾನೆ, ಮಳೆಗಾಲದಲ್ಲಿ ಮಳೆ ನೀರು ಹಿಂದಿನಿಂದ ಕೆಳಗೆ ಹರ್ಕೊಂಬಂದು ಇವನ ಹಾಸಿಗೆ ಎಲ್ಲ ಚಂಡಿ ಆಗಿರ್ತದೆ, ಥಂಡಿ ಆಗಿರ್ತದೆ, ಅದು ಗೊತ್ತೇ ಇರೋಲ್ಲ ಇವನಿಗೆ. ಆದರೆ ಯಾವಾಗ ಎಚ್ಚರ ಆಯ್ತು ಎಚ್ಚರ ಆದ ಕೂಡಲೇ ಇದೇನೆಲ್ಲ ತಣ್ಣಗಾಗ್ತಾ ಇಲ್ವಾ, ತಣ್ಣಗಾಗ್ತಾ ಇಲ್ಲ, ನೋಡಿದ್ರೆ ಹಾಸಿಗೆ ಎಲ್ಲ ಥಂಡಿ ಆಗಿದೆ. ಅಲ್ಲ, ಈ ಹಾಸಿಗೆ ಥಂಡಿ ಆದದ್ದು ಯಾವ ರೀತಿ? ಇವನಿಗೆ ಎಚ್ಚರ ಆದ ಕೂಡಲೇ ಥಂಡಿ ಆದದ್ದಲ್ಲ, ಯಾವಾಗಲೂ ಥಂಡಿ ಆಗಿದೆ. ಆದರೆ ಏನಂದ್ರೆ ದೇಹದ ಮೇಲೆ ಇವನಿಗೆ ಅಭಿಮಾನ ಇರಲಿಲ್ಲ, ಗಾಢ ನಿದ್ರೆಯಲ್ಲಿ ಅದಕ್ಕೆ ಗೊತ್ತಾಗಲಿಲ್ಲ. ಯಾವಾಗ ಎಚ್ಚರ ಆಯಿತು, ಎಚ್ಚರ ಆದ ಕೂಡಲೇ ಈ ದೇಹದ ಮೇಲೆ ನಂದು ಅಂತ ಬಂತು ಇವನಿಗೆ. ನಂದು ಅಂತ ಬಂದ ಕೂಡಲೇ ಇವನಿಗೆ ಥಂಡಿ ಆಗ್ಲಿಕ್ಕೆ ಶುರುವಾಯಿತು. ಇಷ್ಟೇ ಈ ಬೇಕು ಬೇಡಗಳೇ ಕಾರಣ ನೋಡಿ ಮುಖ್ಯವಾಗಿ. ಅದಕ್ಕೆ ಹೇಳುದು ಶೀತೋಷ್ಣ ಸುಖ ದುಃಖದಾಹ. ಶೀತ ಉಷ್ಣ ಸುಖ ದುಃಖ ತಂದು ಕೊಡ್ತದೇನು? ಥಂಡಿ ಅನ್ನುವುದು, ಕೋಲ್ಡ್ ಅನ್ನುವುದು ಸುಖವನ್ನು ತಂದು ಕೊಡ್ತದ, ದುಃಖವನ್ನು ತಂದು ಕೊಡ್ತದ? ಹೇಳಲಿಕ್ಕೆ ಬರೋಲ್ಲ. ಅದೇ ರೀತಿ ಉಷ್ಣ ಹಾಟ್ ಅನ್ನುವುದು ಸುಖ ತಂದು ಕೊಡ್ತದ, ದುಃಖ ತಂದು ಕೊಡ್ತದ? ಎರಡೂ ಹೇಳಲಿಕ್ಕೆ ಬರೋಲ್ಲ. ಯಾಕಂದ್ರೆ ನಮ್ಗೆ ಯಾವ್ದು ಬೇಕು ಅಂತಿದೆಯೋ ಅಷ್ಟೇ ಸುಖ ತಂದು ಕೊಡೋದು. ನೋಡಿ, ಉದಾಹರಣೆಗೆ ಯಾರಿಗೆ ಬೇಸಿಗೆ ಕಾಲದಲ್ಲಿ ನಮಗೆ ಯಾರಾದರೂ ಕೋಲ್ಡ್ ತಂದು ಕೊಟ್ರೆ ಖುಷಿ ಆಗುತ್ತೆ, ಬಹಳ ಸಂತೋಷ ಆಗುತ್ತೆ, ಅಂದ್ರೆ ಸುಖ ಆಗತ್ತೆ. ಸುಖ ಆಗ್ಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಆ ಕೋಲ್ಡ್ ಅಲ್ಲ. ಯಾಕಂದ್ರೆ ಇದೇ ಕೋಲ್ಡನ್ನೇ ನಿಮಗೆ ತುಂಬಾ ಖುಷಿ ಅಂತ ಚಳಿಗಾಲ ನವೆಂಬರ್ ಡಿಸೆಂಬರಲ್ಲಿ ತಗೊಂಬಂದು ಕೊಟ್ಟು ಗಡ ನಗುತ್ತಾ ಇದ್ದಾನೆ. ಅವಾಗ ಕೋಲ್ಡ್ ಜ್ಯೂಸ್ ತಂದು ಕೊಟ್ಟರು, ಅಯ್ಯೋ ಕೋಲ್ಡ್ ಜ್ಯೂಸ್ ಏನ್ ಮಾಡೋಣ, ನಾನೇ ನಡುಗುತ್ತಾ ಇದ್ದೇನೆ. ಅಲ್ಲ, ನಿಮಗೆ ಅವತ್ತು ಕೊಟ್ಟಿದ್ದಲ್ವಾ, ಅವತ್ತಿದೇ ಕೋಲ್ಡ್ ಜ್ಯೂಸ್ ನೀವು ಭಾರಿ ಖುಷಿಯಲ್ಲಿ ಕುಡಿದಿದ್ರು. ಅಯ್ಯೋ ಬೇಸಿಗೆಯಲ್ಲಿ ಕುಡಿದ್ರೆ ಈಗ ಕುಡಿತೀವ ಅಂತ ಹೇಳ್ತೇವೆ ಅಲ್ವ. ಕಾರಣ ಏನಂದ್ರೆ ಬೇಸಿಗೆಯಲ್ಲಿ ಬೇಕು ಅಂತಿತ್ತು, ಅದೇ ಕೋಲ್ಡ್ ಜ್ಯೂಸ್ ಬೇಕು ಅಂತಿತ್ತು ಅವನಿಗೆ. ಬೇಕು ಅಂತಿದ್ದದ್ರಿಂದಾಗಿ ಆ ಕೋಲ್ಡ್ ಅವನಿಗೆ ಖುಷಿ ಕೊಡ್ತು. ಅದೇ ಡಿಸೆಂಬರಲ್ಲಿ ಆಗ್ಬೇಕಾದ್ರೆ ಬೇಡ ಅಂತಿದೆ, ಅದು ಬೇಡ ಅಂತಿರುವುದರಿಂದಾಗಿ ಖುಷಿ ಕೊಡ್ತಾ ಇಲ್ಲ. ಹಾಗಿದ್ರೆ ಇವನ ಖುಷಿಗೆ ಹಾಗೂ ಇವನ ದುಃಖಕ್ಕೆ ಕೋಲ್ಡ್ ಜ್ಯೂಸ್ ಕಾರಣನ ಅಲ್ಲ, ಮತ್ತೆ ಇವನಿಗೆ ಬೇಕು ಬೇಡವೇ ಕಾರಣ. ಉಷ್ಣವೂ ಕೂಡ ಹಾಗೇನೆ. ಇವನಿಗೆ ಚಳಿಗಾಲದಲ್ಲಿ ಗಡ ನಡಗುತ್ತಾ ಇರಬೇಕಾದ್ರೆ ಯಾರಾದರೂ ಒಂದು ಬಕೆಟ್ ಬಿಸಿನೀರು ತಂದುಕೊಟ್ರೆ ಎಷ್ಟು ಖುಷಿ ಆಗುತ್ತೆ ಸ್ನಾನ ಮಾಡಬೇಕಾದ್ರೆ. ಅದೇ ಇವನು ಮೇ ಜೂನ್ ಅಂತ ಸಮಯದಲ್ಲಿ ಎಲ್ಲೋ ಆಂಧ್ರ ಪ್ರದೇಶದಲ್ಲೋ ಅಥವಾ ಉಡುಪಿಯಲ್ಲೋ ಎಲ್ಲ ಇದ್ದಾನೆ. ಅಂಥ ಸಂದರ್ಭದಲ್ಲಿ ಒಂದು ಬಕೆಟ್ ಬಿಸಿನೀರು ತಂದುಕೊಟ್ರೆ ಮಠ ಮಧ್ಯಾಹ್ನದಲ್ಲಿ, ಅಯ್ಯೋ ಬಿಸಿನೀರ, ಈ ಸೆಕೆರೆ ತಡ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ, ಇನ್ನು ಈ ಬಿಸಿನೀರು ತಗೊಂಡು ಏನು ಮಾಡೋಣ? ಅಲ್ಲ, ನಿಮ್ಗೆ ಅವತ್ತು ಬಿಸಿನೀರು ಖುಷಿ ಆಗಿತ್ತಲ್ಲ, ಅದು ಚಳಿಗಾಲದಲ್ಲಿ. ಅದನ್ನ ನೋಡಿ, ಆ ಬಿಸಿಯೂ ಖುಷಿ ತಂದು ಕೊಡುವುದಿಲ್ಲ, ಥಂಡಿಯೂ ಅವನಿಗೆ ಇದು ಖುಷಿ ತಂದು ಕೊಡುವುದಿಲ್ಲ. ಮತ್ತೇನಂದ್ರೆ ಬೇಕು ಬೇಡಗಳು ಮಾತ್ರ. ಅದಕ್ಕೆ ಕೃಷ್ಣ ಹೇಳಿದ್ದು ಆಗಮ ಪಾಯಿನಃ, ನಿನಗೆ ಯಾವಾಗ ಅದರ ಮೇಲೆ ಅಭಿಮಾನ ಇದೆ ಅವಾಗ ಅದು ಖುಷಿ ಕೊಡುತ್ತದೆ. ಅದರ ಮೇಲೆ ಅಭಿಮಾನ ಇಲ್ವಾ, ಬೇಡ ಅಂತ ಆಯ್ತಾ ನಿನಗೆ, ಅದೇ ದುಃಖ ತಂದು ಕೊಡುತ್ತದೆ. ನೋಡಿ, ಇದೇ ಬಂದು ಹೋಗುವಂಥವುಗಳು. ಅದರಿಂದಾಗಿ ಅನಿತ್ಯ ಇದು, ನಿತ್ಯ ಅಲ್ಲ. ಅದಕ್ಕೆ ಏನು ಮಾಡಬೇಕು? ನಾನು ನಿನಗೆ ದುಃಖ ಆಗುವುದೇ ಇಲ್ಲ ಅಂತ ಹೇಳೋಲ್ಲ. ಯಾಕಂತ ಹೇಳಿದ್ರೆ ಈ ಅಭಿಮಾನ ಅನ್ನೋದು ಸಹಜ, ಈ ಅಟ್ಯಾಚ್ಮೆಂಟ್ ಬೇಕು ಬೇಡ ಇದು ಇರುವಂತಹದ್ದೇ. ತಾನ್ ತಿತಿಕ್ಷಸ್ವ ಭಾರತ, ಅದನ್ನು ಮೆಟ್ಟಿ ನಿಲ್ಬೇಕಯ್ಯ. ಯಾಕಂದ್ರೆ ನೀನು ಭಾರತ, ನೀನು ನೋಡಿ, ಅದಕ್ಕೆ ಭಾರತ ಅಂತ ಹೇಳಿದ್ದು. ನೀನು ಭರತ ವಂಶದಲ್ಲಿ ಬಂದವನು. ನಿನ್ನ ವಂಶದಲ್ಲಿ ಬಂದವರೆಲ್ಲ ಈ ರೀತಿ ಸುಖ ದುಃಖ ಅಳತಾ ಕೂತವರಲ್ಲ ಅವರು, ಅದನ್ನು ಮೆಟ್ಟಿ ನಿಂತವರು ಅವರು. ಯಾವತ್ತು ನೋಡಿ ಈ ರೀತಿ ಇರಬೇಕು. ಒಬ್ಬ ಸಾಧಕನ ಮುಖ್ಯ ಲಕ್ಷಣ ಏನಂದ್ರೆ ಚಳಿಗಾಲ ಅಂತ ತಾನು ಹೊದಿಗೆ ಹೊಡ್ಕೊಂಡು ಮಲ್ಕೊಂಡು ಕೂತ್ಕೊಳ್ಳೋದಲ್ಲ, ಚಳಿಗಾಲದಲ್ಲೂ ಕೂಡ ತಣ್ಣೀರು ಅಂತ ನೋಡಿದ್ರೆ ಸ್ನಾನ ಮಾಡ್ತಾನೆ. ಎಂತ ಧನುರ್ಮಾಸದ ಸಂದರ್ಭದಲ್ಲಿ ಕೂಡ ಚಳಿಗಾಲದಲ್ಲೂ ಸ್ನಾನ ಮಾಡ್ತಾನೆ, ಬೇಸಿಗೆ ಕಾಲದಲ್ಲೂ ಸ್ನಾನ ಮಾಡ್ತಾನೆ. ಹೊರತು ಅಯ್ಯೋ ಇವಾಗ ನಾನು ಮಾಡೋದಿಲ್ಲಪ್ಪ ಈ ರೀತಿಯೆಲ್ಲ ಕೂತ್ಕೊಳ್ಳೋನಲ್ಲ. ನಿಜವಾದ ಸಾಧಕನ ಲಕ್ಷಣ ಎಂಥ ಸಂದರ್ಭದಲ್ಲಾದರೂ ತಾನು ಗುಂದದೆ ಮುಂದೆ ಹೋಗುವಂಥವನು. ಹಾಗೆ ನೀನು ಅದನ್ನು ಮೆಟ್ಟಿ ನಿಲ್ಲು. ಹೌದು, 4 ದಿನ ಆಗ್ತದೆ. ಯಾರಾದ್ರೂ ನಾವು ಕಳ್ಕೊಂಡಾಗ ಅಯ್ಯೋ ಅವರನ್ನು ಮಾತಾಡ್ಲಿಕ್ಕಿಲ್ವಲ್ಲ, ನೋಡ್ಲಿಕ್ಕಿಲ್ವಲ್ಲ, ಅದಕ್ಕೇನು ಕಾರಣ ವಿಶ್ಲೇಷಣೆ ಮಾಡಿ ನಿನ್ನ ಮನಸ್ಸಿಗೆ ನೀನೇ ಹೇಳಬೇಕು. ನೋಡು, ಅದಕ್ಕೆ ಕಾರಣ ಏನಂದ್ರೆ ಅವರು ಇಲ್ಲದೆ ಇರುವುದಲ್ಲ, ಮತ್ತೆ ಅವರನ್ನು ಹಚ್ಕೊಂಡಿರೋದು ನೀನು. ಅವ್ರು ಬೇಕು 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 ಅಂತ ಒಳಗಿರುವುದು ಇಲ್ಲ. ಆ ವಸ್ತುವಿನೊಟ್ಟಿಗೆ ಆ ವಸ್ತುವಿನ ಮೇಲೆ ಇರುವಂತಹ ಅಟ್ಯಾಚ್ಮೆಂಟನ್ನು ನಾವು ಬಿಟ್ಟು ಬಿಡಬೇಕು.
ಅಥವಾ ಬಿಡ್ಲಿಕ್ಕಾದರೂ ಪ್ರಯತ್ನ ಪಡಬೇಕು. ಯಾಕಂದರೆ ನೋಡಿ, ಜಗತ್ತೇ ಹಾಗೆ. ಅದಕ್ಕೆ ತಿತಿಕ್ಷಸ್ವ ಅಂತ ಹೇಳಿದ್ದು. ಅದನ್ನು ಮೆಟ್ಟಿನಿಲ್ಲಯ್ಯ. ಯಾಕಂದರೆ ಜಗತ್ತಿನಲ್ಲಿ ನೀನು ಪಡೆದದ್ದು ಹೆಚ್ಚ, ಕಳ್ಕೊಂಡಿದ್ದೆ ಹೆಚ್ಚ? ಸ್ವಲ್ಪನಾದರೂ ಯೋಚನೆ ಮಾಡಿದ್ಯಾ? ಇಲ್ಲ, ನಾವು ಯೋಚನೆ ಮಾಡಿಲ್ಲ. ನಾವೇನು ತಿಳ್ಕೊಂಡಿದ್ದೇವೆ ಅಂದರೆ ಪಡೆದದ್ದೇ ಹೆಚ್ಚು ಅಂತ ತಿಳ್ಕೊಂಡಿದ್ದೆ. ಏನು ಪಡೆದಿದ್ಯಾ? ಕಳ್ಕೊಂಡದ್ದೇ ಹೆಚ್ಚು. ಅದಕ್ಕೆ ನೋಡಿ, ಒಂದು ದಿನದ ಆಯುಷ್ಯ ಕಳೆದು ಹೋಯಿತು. ಕೂಡಿಸ್ತು ಅಂತ ಹೇಳೋಲ್ಲ ನಾವು. ಹುಟ್ಟಿದಾಗಿನಿಂದ ಇಲ್ಲಿವರೆಗೆ ಆಯುಷ್ಯವನ್ನು ಕಳ್ಕೊಳ್ತಾ ಇದ್ದೇವೆ. ವೆರಿ ಪ್ರೀಶಿಯಸ್. ನಮ್ಮ ಜೀವನದಲ್ಲಿ ಅತ್ಯಂತ ಮುಖ್ಯವಾದ ಆಯುಷ್ಯ ದಿನದಿಂದ ದಿನಕ್ಕೆ ಕಳ್ಕೊಳ್ತಾ ಇದ್ದೇವೆ. ದೈಹಿಕವಾದ ಶಕ್ತಿ ದಿನದಿಂದ ದಿನಕ್ಕೆ ಕಳ್ಕೊಳ್ತಾ ಇದ್ದೇವೆ. ಹೊರಗಿನಿಂದಲೂ ಕೂಡ ಅಷ್ಟೇ. ನೋಡಿ, ನಾನು ಹುಟ್ಟಿದ್ದು ನನ್ನ ಅಮ್ಮನ ಹೊಟ್ಟೆಯಲ್ಲಿ. ಆಗ ಅಮ್ಮ ಇದ್ಲು. ಅಮ್ಮನ ಹೊಟ್ಟೆಯಿಂದ ಹೊರಗೆ ಬಂದೆ. ಆಗ ನೋಡಿ, ಅಮ್ಮ ದೂರ ಆದ್ಲು. ಆಮೇಲೆ ಆದದ್ದೇನು? ಅಮ್ಮ ದೂರನೇ ಆಗ್ತಾ ಬಂದದ್ದು. ಮೊದಲು ಹೊಟ್ಟೆ ಒಳಗಿದ್ಲು, ಆಮೇಲೆ ಹಾಸಿಗೆಯಲ್ಲಿದ್ಲು. ಅಮ್ಮ ನಾನು ಒಟ್ಟಿಗೆ ಮಲ್ಕೊಂಡಿದ್ದೆ 1 ತಿಂಗಳು 2 ತಿಂಗಳು ಮಗುವಾಗಿದ್ದಾಗ. ಇಲ್ಲ, ನಡಿಲಿಕ್ಕೆ ಶುರು ಮಾಡಿದ ಮೇಲೆ ಅಮ್ಮ ಇನ್ನಷ್ಟು ದೂರನೇ ಆದ್ಲು. ಅಂದ್ರೆ ನೋಡಿ, ಆ ಸಾನ್ನಿಧ್ಯವನ್ನ ಕಳ್ಕೊಂಡೆ ನಾನು. ಸನಿಹವನ್ನ ಕಳ್ಕೊಂಡೆ. ದೂರ ಆಗ್ತಾ ಬಂದೆ. ಆಮೇಲೆ ಆಟ ಆಡ್ಲಿಕ್ಕೆ ಶುರು ಮಾಡಿದೆ. ಅವಾಗ ಏನಂದ್ರೆ, ಅಲ್ಲಿವರೆಗೆ ಒಂದೇ ಮನೆಯಲ್ಲಿದ್ದೆ. ಆಮೇಲೆ ಮನೆಯಿಂದ ಹೊರಗೆ ಬರ್ಲಿಕ್ಕೆ ಶುರು ಮಾಡಿದೆ. ಅಮ್ಮ ಇನ್ನೂ ದೂರ ಆದ್ಲು. ಆಮೇಲೆ ಓದ್ಲಿಕ್ಕೆ ಶುರು ಮಾಡಿದೆ. ಶಾಲೆಗೆ ಹೋಗ್ಲಿಕ್ಕೆ ಶುರು ಮಾಡಿದೆ. ಅಮ್ಮ ಇನ್ನೂ ದೂರ ಆದ್ಲು. ಆಮೇಲೆ ಕಾಲೇಜಿಗೆ ಬೇರೆ ಊರಿಗೆ ಹೋದೆ. ಇನ್ನೂ ಅಮ್ಮ ದೂರ ಆದ್ಲು. ಕಡೆಗಂತೂ ಕೂಡ ಅಪ್ಪ ಅಮ್ಮ ನಾವಿನ್ನೂ ಇಲ್ಲೇ ಇರ್ತೇವೆ. ಆಗ್ಲೇ ನಮ್ಮಿಂದ ದೂರ ಆಗ್ತಾರೆ. ಕಳ್ಕೊಂಡದ್ದೇ ಅಲ್ವಾ? ಎಷ್ಟು ಕಳ್ಕೊಳ್ತಾ ಬಂದಿತ್ತು. ಹಾಗೆ ಇದೊಂದು ಕಳ್ಕೊಂಡು ಎಷ್ಟು ಕಳ್ಕೊಂಡಾಗ ನೋಡಿ, ಕಳ್ಕೊಂಡಾಗ ಎಲ್ಲ ನಾವು ದುಃಖ ಪಡ್ಕೊಂಡು ಕೂತ್ಕೊಳ್ಳಲ್ಲ. ಇವಾಗ ಆಯುಷ್ಯ ಪ್ರತಿದಿನ ಕಳ್ಕೊಳ್ತಾ ಇದ್ದೇವೆ. ಅಳ್ತಾ ಕೂರ್ತೇವ? ಅಳ್ತಾ ಕೂರಲ್ಲ ಯಾರು ಕೂಡ. ಕಾರಣ ಏನಂದ್ರೆ, ಅದರ ಮೇಲೆ ಇವನಿಗೆ ಅಭಿಮಾನವೇ ಇಲ್ವಲ್ಲ. ಅಯ್ಯೋ, ಹೋದ್ರು ಹೋಯ್ತು, 50 ವರ್ಷ ಹೋದ್ರೆ ನಿನ್ನ 50 ವರ್ಷ ಇದೆಯಲ್ವಾ, ಆ ರೀತಿ. ಆದರೆ ಯಾವುದೋ ಒಂದು ವಸ್ತುವನ್ನು ನೀನು ಹೆಚ್ಚಾಗಿ ಹಚ್ಕೊಂಡಿದ್ದು ಯಾಕಂತ ಹೇಳಿದ್ರೆ ತಪ್ಪು ಕಲ್ಪನೆಯಿಂದ, ಅಯ್ಯೋ ನನ್ನ ಗಂಡ ಇಲ್ದಿದ್ರೆ ನನ್ನ ಜೀವನವೇ ಇಲ್ಲ, ಆಯುಷ್ಯ ಇಲ್ದಿದ್ರೆ ಜೀವನವೇ ಇಲ್ಲ, ಅದರ ಬಗ್ಗೆ ಯಾಕೆ ಯೋಚನೆ ಮಾಡ್ತಾ ಇಲ್ಲ? ಹಾಗೇನೆ ನೋಡು, ಎಲ್ಲ ವಸ್ತುವಿನ ಬಗ್ಗೆ ನೀನು ಸರಿಯಾಗಿ ತಿಳ್ಕೊ. ಇಲ್ಲ, ಅದು ನನಗೆ ಕಾರಣ ಅಲ್ಲ, ಅವ್ರು ನೋಡ್ಲಿಕ್ಕೆ ಸಿಗ್ತಾ ಇಲ್ಲ, ಮಾತಾಡ್ಲಿಕ್ಕೆ ಸಿಗ್ತಾ ಇಲ್ಲ, ಇದು ಕಾರಣ ಅಲ್ಲ, ಅವ್ರ ಮೇಲಿಟ್ಟಿರುವ ಅಟ್ಯಾಚ್ಮೆಂಟ್ ಕಾರಣ. ಆ ಅಟ್ಯಾಚ್ಮೆಂಟ್ ಅನ್ನ ಕಮ್ಮಿ ಮಾಡ್ಕೊನಿ. ನಿನ್ನ ಮನಸ್ಸಿಗೆ ಹೇಳು, ಇವೆಲ್ಲ 4 ದಿನ ಇರುವಂಥದ್ದು. ಯಾಕಂದ್ರೆ ಹುಟ್ಟಿದಾಗ ಗಂಡ ಬರಲಿಲ್ಲ, ನನ್ನೊಟ್ಟಿಗೆ ಬಂದದ್ದಲ್ಲ, ಯಾವುದೋ ಮಧ್ಯಕಾಲದಲ್ಲಿ ಅವರಿಗೂ ನನಗೊಂದು ಸಂಬಂಧ ಆಯಿತು. ಸಂಬಂಧ ಆಗುವುದಕ್ಕಿಂತ ಮುಂಚೆಯೂ ಅವರೆಲ್ಲೋ ಇದ್ರು, ನಾನೆಲ್ಲೋ ಇದ್ದೆ. ಯಾವುದೋ ಒಂದು ಕಾಲದಲ್ಲಿ ಅವರು ನಾನು ಒಟ್ಟಾಗುವುದು ಅಂತ ಹೇಳಿದ್ರೆ ಇನ್ನೇನೆಲ್ಲ ನೋಡಿ, ಪತಿ ಒಟ್ಟಾಗೋದು ಅಂದ್ರೆ ಇಷ್ಟೇ ಅಭಿಮಾನ, ನನ್ನವರು ಅಂತ ಬರೋದಷ್ಟೇ. ಮೊದಲಿರಲಿಲ್ಲ, ಆ ಸಮಯದಲ್ಲಿ ಹುಟ್ಟುಕೊಳ್ಳುದು. ಅವರು ಹೊರಟಾದ್ರೆ ಅವರೊಟ್ಟಿಗೆ ಅದನ್ನು ಬಿಡಬೇಕು. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ಇಲ್ಲಿ ದುಃಖ ಇಲ್ಲದೆ ಬದುಕಲಿಕ್ಕಾಗತ್ತೆ, ಡಿಪ್ರೆಸ್ ಇಲ್ಲದೆ ಬದುಕಲಿಕ್ಕಾಗತ್ತೆ. ಡಿಪ್ರೆಸ್ ಆಗದೆ ಅಂದ್ರೆ ಇದು ದೊಡ್ಡ ಮನೋವಿಜ್ಞಾನ. ಅದಕ್ಕೆ ಭಾರತ ಅಂತ ಹೇಳಿದ್ದು. ಇದಕ್ಕೆ ಮುಖ್ಯ ಏನು ಬೇಕು ಅಂದ್ರೆ ಜ್ಞಾನ ಬೇಕಯ್ಯ. ಜ್ಞಾನ ಇಲ್ದಿದ್ರೆ ಇಂಥ ದುಃಖಗಳನ್ನೆಲ್ಲ ತಡ್ಕೊಳ್ಳಿಕ್ಕಾಗಲ್ಲ. ಮತ್ತೆ ಇನ್ನೊಂದು ಏನು ಅಂದ್ರೆ, ಇಂಥ ಸಂದರ್ಭದಲ್ಲಿ ನೋಡಿ, ಯಾರೋ ತಮ್ಮ ಆಪ್ತರನ್ನ ಕಳ್ಕೊಂಡ್ಕೊಳ್ಳೋ ಅಂತ ಅಳಬೇಕಾದ್ರೆ ನೀವು ಹೋಗಿ ಭಗವದ್ಗೀತೆ ಉಪದೇಶ ಕೊಟ್ಟರೆ ಅವರಿಗೆ ನಾಟೋಲ್ಲ. ಮತ್ತೆ ಅವರಿಗೆ ಮೊದಲು ತಿಳ್ಕೊಂಡಿರ್ಬೇಕು. ತಿಳ್ಕೊಂಡಿದ್ದಾಗ ಇಂಥ ಸಂದರ್ಭ ಬಂದ್ರೆ ಅವ್ರ ಮನಸ್ಸೇ ಹೇಳ್ತದೆ, ಬುದ್ಧಿ ಹೇಳ್ತದೆ ಮನಸ್ಸಿಗೆ, ನೋಡಿ ಈ ರೀತಿ ಭಗವದ್ಗೀತೆಯಲ್ಲೆಲ್ಲ ಕೇಳಿದ್ಯಲ್ವಾ, ಅದರಿಂದಾಗಿ ನೀನೇನು ಡಿಪ್ರೆಸ್ ಆಗಬೇಡ, ಟೆನ್ಷನ್ ಆಗಬೇಡ. ಅವ್ರಿಗೆ ಹೇಳ್ತದೆ. ಅದಕ್ಕೆ ಅವರೇ ತಿತಿಕ್ಷ, ಅವರೇ ಅದನ್ನು ತಡೆದು ಹಿಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ನೋಡಿ, ಇದೇ ಭಗವದ್ಗೀತೆಯ ಪ್ರಯೋಜನ. ನಮ್ಮ ಮನಸ್ಸನ್ನ ನಾವು ತಡೆದಿಟ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಟೆನ್ಷನ್, ಡಿಪ್ರೆಷನ್ ಆಗುವಂತಹ ಸಂದರ್ಭದಲ್ಲಿ ನಮ್ಮ ಮನಸ್ಸಿಗೆ ನಾವು ವಿಶ್ಲೇಷಣೆ, ಯಾಕಂದ್ರೆ ಮನಸ್ಸಿಗೆ ಅರ್ಥ ಆಗುವಾಗ ಹೇಳಬೇಕಷ್ಟೇ. ಪುಟ್ಟ ಮಕ್ಕಳಿಗೆ ನೀವೆಷ್ಟು ಕೂಡ ಹಾಕಿದ್ರು ಕೇಳಲ್ಲ ಅವರು. ಆದರೆ ಆ ಮಗುವಿಗೆ, ನೋಡು ಮಗು, ಅಲ್ಲಿಗೆ ಹೋಗಬೇಡ, ಹೋದ್ರೆ ಹಾಗಾಗತ್ತೆ ಅಂತ ಕನ್ವಿನ್ಸಿಂಗ್ ಆಗಿ ಹೇಳಿದ್ರೆ, ಅರ್ಥ ಆಗುವಾಗ ಹೇಳಿದ್ರೆ, ಹೌದಾ ಇಲ್ಲಮ್ಮ ನಾನು ಹೋಗೋಲ್ಲ. ನಮ್ಮ ಮನಸ್ಸು ಹಾಗೆ. ಒಂದು ಮಗುವಿಗೆ ಹೇಳಿದಾಗ ನಾವು ಮನಸ್ಸಿಗೆ ಪಾಠ ಹೇಳಬೇಕು. ಈ ರೀತಿ ಮಗುವಿಗೆ ಹೇಳಿದಾಗ ಹೇಳಿದ್ರೆ, ನೋಡು ನೀನು ರೀತಿ ಯಾರಾದರೂ ಹೋದ್ರೆ ಬೇಜಾರು ಮಾಡ್ಕೊಂಡು ಪ್ರಯೋಜನ ಇಲ್ಲ. ಯಾಕಂತ ಹೇಳಿದ್ರೆ ನನ್ನವರು ಅಂತ ಇರೋದು ಅಷ್ಟೇ ಕಾರಣ, ಅದನ್ನು ಬಿಡಬೇಕು ಅಂತ ಬಿಡು. ನಿನಗೆ ಸಾಧ್ಯ ಇದೆ ಅರ್ಜುನ, ಯಾಕಂದ್ರೆ ನೀನು ಭರತ ವಂಶದಲ್ಲಿ ಬಂದವನು. ನೀನು ಕೌಂತೇಯ, ಕುಂತಿ ಮಗ ನೀನು. ನಿನ್ನಮ್ಮ ಎಂಥವಳು ಅಂತ ಸ್ವಲ್ಪ ಯೋಚನೆ ಮಾಡು. ಎಂಥ ಮಹಾತ್ಮಳು ಅಂತ ಹೇಳಿದ್ರೆ, ನಾನು ಹೊರಟು ನಿಂತಾಗ ಅಂದ್ರೆ ನಿನ್ನ ಮುಂದೆ ಕೃಷ್ಣ ಹೊರಡ್ತಾನೆ, ಏನ್ ಪ್ರಾರ್ಥನೆ ಮಾಡಿದ್ದು? ವಿಪದಸ್ಸಂತು ನಶ್ಯಶ್ವತ. ಕೃಷ್ಣ ಕಷ್ಟದ ಮೇಲೆ ಕಷ್ಟ ಬರಲಿ ಅಂತ ಕೇಳಿದಂತ ಒಬ್ಳು ಮಹಿಳೆ, ಇನ್ಯಾರೂ ಇರ್ಲಿಕ್ಕಿಲ್ಲ. ಕಷ್ಟದ ಮೇಲೆ ಕಷ್ಟ ಬರಲಿ ಕೃಷ್ಣ, ಯಾಕಂದ್ರೆ ಕಷ್ಟದಲ್ಲೇ ನೀನು ಇಷ್ಟ ಆಗುವುದು ಅಂತ.
ಯಾರಾದ್ರೂ ಕೇಳಿಯಾರ ಅವಳಿಗೆ? ಅಂದ್ರೆ ಕೃಷ್ಣ ನೀನು ಬೇಕು, ಇನ್ಯಾರು ಬೇಡ ಅಂತ. ಹೀಗೆ ಆ ಕೌಂತೇಯನ, ಆ ಕುಂತಿಯ ಮಗ ನೀನು, ಅಂತ ಧೃತಿ ಧೈರ್ಯ ತುಂಬಿರುವಂತಹ ಕುಂತಿಯ ಮಗ ನೀನು, ಭರತ ವಂಶದಲ್ಲಿ ಬಂತ ಭಾರತ ನೀನು. ಅದಕ್ಕೆ ಮೆಟ್ಟಿ ನಿಲ್ಲಯ್ಯ. ಮೆಟ್ಟಿ ನಿಲ್ಲುವುದರಿಂದ ಏನು ಪ್ರಯೋಜನ ಆಗತ್ತೆ? ಸುಖ ದುಃಖಗಳನ್ನು ಅದನ್ನು ಮುಂದೆ ವಿವರಣೆ ಕೊಡ್ತಾನೆ. ಅದೇನಂತ ಮತ್ತೆ ನೋಡೋಣ ಅಂತ ಹೇಳ್ತಾ ಈ ಉಪನ್ಯಾಸವನ್ನು ಮಧ್ವಾಂತರಗತ ಭಗವಂತ